ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮನೆ ಮುಂದ್ಗಡೆ ಸಿಂಪಲ್ಲಾಗಿ ಒಂದು ರಂಗೋಲಿ ಎಲ್ಲ ಹಾಕಿಬಿಟ್ಟು, ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಈ ಥರ ಇದ್ದರೆ ಮನೆ ಮುಂದ್ಗಡೆ ಎಷ್ಟೊಂದು ಲಕ್ಷಣ ಅಂತ ಅನಿಸುತ್ತೆ. ಹಾಗೆ ಮನೇಲಿ ಒಂಥರ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಹಾಗೆಯೇ ಇವತ್ತು ಫುಲ್ಲು ರೆಡಿಯಾಗಿ ಒಂದು ಸ್ವಲ್ಪ ಇವತ್ತು ತುಂಬಾ ಕೆಲಸಗಳಿದ್ದವು. ಏನೇನು ಕೆಲಸ ಅಂತಂದು ಕೂಡ ಹೇಳ್ತೀನಿ. ಹಾಗೆ ಕಳಸಕ್ಕೆ ಈ ಥರ ಹೂವು ಎಲ್ಲ ಇಟ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಇಟ್ಟು ಪೂಜೆನ ಮಾಡಿದೆ. ಫುಲ್ ಹ್ಯಾಪಿ. ಈ ಥರ ಹೂವು ಜಾಸ್ತಿ ಇತ್ತು ಅಂದರೆ ಈ ಥರ ಎಲ್ಲ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟು ಹೂವೆಲ್ಲ ಹಾಕಿ ಪೂಜೆ ಮಾಡಿಬಿಟ್ರೆ ಅವತ್ತು ಏನೋ ಒಂಥರ ಖುಷಿ. ದೇವ್ರನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕಂತ ಅನಿಸುತ್ತೆ ನನಗೆ ಮಾತ್ರ. ಪೂಜೆ ಮಾಡಿದಾಗ ಸಿಗುವಂಥ ಖುಷಿ ನನಗೆ ಯಾವುದ್ರಲ್ಲೂ ಕೂಡ ಸಿಗಲ್ಲ. ಹಾಗಾಗಿ ಜಾಸ್ತಿ ನಾನು ಈ ಥರದನ್ನು ಮಾಡ್ತಾಯಿರ್ತೀನಿ. ಹಾಗೆ ಹೂವು ಎಷ್ಟು ತೊಗೊಂಡ್ರೂ ಅದಷ್ಟು ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ನಾನು. ನೆಕ್ಸ್ಟ್ ಡೇಗೂ ಕೂಡ ಉಳಿಸ್ಕೊಳ್ಳೋಣ ಅಂತಂದರೆ ಉಳಿಸ್ಕೊಳಲ್ಲ. ಯಾಕಂದರೆ ನನಗೆ ಮನಸ್ಸು ಒಂಥರ ತೃಪ್ತಿ ಆಗಬೇಕು. ಹೂವೆಲ್ಲ ಮುಡಿಸಿದ ಮೇಲೆ, ದೇವ್ರು ನೋಡಿದ ಮೇಲೆ ಓಕೆ ಚೆನ್ನಾಗಿ ಇದೆ ಎಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಹೂವು ಸಾಕು ಅಂತ ಹೇಳ್ಬಿಟ್ಟು ಎತ್ತಿಕ್ತೀನಿ. ಅದನ್ನು ಬಿಟ್ಟರೆ ಹೂವು ಎಷ್ಟಿರುತ್ತೋ ಅದಷ್ಟು ಇಟ್ಬಿಟ್ಟು ಪೂಜೆನ ಮಾಡ್ತೀನಿ. ಇವಾಗ ಸಿಂಪಲ್ಲಾಗಿ ರೆಡಿಯಾಗಿ ಪೂಜೆನ ಮಾಡಿದ್ದಾಯಿತು. ಈಗ ಇನ್ನೇನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ಕೆಲಸ ಎಲ್ಲ ಲೇಟಾಗಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಎದ್ದಿದ್ದು ಕೂಡ ಲೇಟು. ಹಾಗೆ ಸ್ವಲ್ಪ ನಿಧಾನಕ್ಕೇ ಪೂಜೆ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ದಿನ ಕೂಡ ಇದು ಇದ್ದಿದ್ದೇನೆ. ಏನೋ ಹೇಳ್ತಾರಲ್ಲ ನಮ್ಮ ಗಾದೆ, ದಿನ ಸಾಯೋರಿಗೆ ಹಾಳೋರು ಯಾರು ಅನ್ನೋ ಥರ ದಿನ ಕೆಲಸಗಳು ಇದ್ದಿದ್ದೆ. ಹಾಗಾಗಿ ನನಗೂ ಒಂಥರ ಬೋರ್ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಡೈಲಿ ವ್ಲಾಗ್ ಹಾಕಬೇಕು ಅಂತ ಅನ್ಕೋತೀನಿ. ಆದರೆ ಏನಾದರೂ ಒಂದು ಕಾರಣಗಳಿಂದ ತಳ್ಕೊಂಡು ಹೋಗ್ತಾನೇ ಇದ್ದೀನಿ. ಏನು ಮಾಡೋದು, ಕೆಲಸ ಅನ್ನೋದಿರುತ್ತೆ. ಮತ್ತು ಎಲ್ಲ ಕೂಡ ಒಂದೇ ರೀತಿ ಇರಲ್ಲ. ದಿನ ಅನ್ನೋದು ಒಂದಿನ ನಗು, ಒಂದಿನ ಅಳು ಎಲ್ಲ ಕೂಡ ಇರುತ್ತೆ. ಒಂದಿನ ಬೇಜಾರು, ಒಂದಿನ ಖುಷಿ, ಪ್ರತಿಯೊಂದು ಕೂಡ ಇರುತ್ತೆ. ಹಾಗೇ ನಮಗೂ ಕೂಡ ಈ ಮಧ್ಯ ತುಂಬಾ ಒಂಥರ ಬೇಸರ. ಏನು ಮಾಡೋದು ಹೇಳಿ? ಜೀವನದಲ್ಲಿ ಎಲ್ಲ ಥರದ ಕಷ್ಟಗಳನ್ನ ಅನುಭವಿಸಿದ್ರೂ ಇನ್ನೂ ಇದೆಯಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ದಿನದಿಂದ ದಿನಕ್ಕೂ ಕೂಡ. ಯಾಕಂತಂದರೆ ಇವಾಗ ಕಷ್ಟನೇ ನೋಡ್ಕೊತಾ ಬಂದಿರ್ತೀವಿ. ಇನ್ನೇನು ಒಂದು ಸ್ವಲ್ಪ ಸುಖ ಪಡೋ ಟೈಮ್ ಬಂತಪ್ಪ ಅನ್ನೋ ಟೈಮಲ್ಲೇ ಏನಾದರೂ ಒಂದು ಬಂದುಬಿಡುತ್ತೆ. ಅವಾಗ ತುಂಬ ಬೇಜಾರಾಗಿಬಿಡುತ್ತೆ. ಏನಪ್ಪ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಆದ್ರೂ ಒಂದು ಕಡೆ ಏನಂದರೆ ಓಕೆ, ಇದು ನಮಗೇನು ಕಷ್ಟ ಬರ್ತಾ ಇದೆಯೋ ಅಥವಾ ನಮಗೇನು ನೋವು ಆಗಲಿ ತೊಂದರೆ ಆಗಲಿ ಬರ್ತಾ ಇದೆಯೋ ನೆಕ್ಸ್ಟ್ ನಮ್ಮ ಒಂದು ಫ್ಯೂಚರಿಗೆ ಅದು ಒಂದು ಪಾಠ ಅಂತಲೇ ಅನ್ಕೋತೀವಿ. ಯಾಕಂದರೆ ನೆಕ್ಸ್ಟ್ ಆ ಥರ ಇರಬಾರ್ದು, ಈ ಥರ ಇದ್ದರೆ ಹಿಂಗಾಗುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ತಲೆಗೆ ಬಂದಿರುತ್ತೆ. ಅದರಲ್ಲಿ ನೋವು ತಿಂದಿರ್ತೀವಲ್ವ. ಹಾಗಾಗಿ ನೆಕ್ಸ್ಟು ಆ ಪೆಟ್ಟು ಬೀಳೋಕ್ಕೂ ಮುಂಚೆನೇ ಒಂದು ಜಾಗ್ರತೆನ ವಹಿಸ್ತೀವಿ. ಹಾಗೆ ಅಂದ್ಕೊಂಡಿದ್ದೀನಿ ನಾನು. ಏನೇ ಆದ್ರೂ ಅದು ನನಗೆ ಫ್ಯೂಚರಲ್ಲಿ ಒಂದು ಯೂಸ್ ಮತ್ತು ಫ್ಯೂಚರಲ್ಲಿ ನನಗೊಂದು ಲೆಸನ್ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನೇ ಕಷ್ಟ ಬಂದರೂ ಅಥವಾ ಯಾರೇನೇ ಹೇಳಿದ್ರು ಅಥವಾ ಯಾರೇನೇ ಮಾತಾಡಿದ್ರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಗ್ನೋರ್ ಮಾಡ್ತೀನಿ. ಎಷ್ಟು ಇಗ್ನೋರ್ ಮಾಡಬೇಕೋ ಅಷ್ಟು ಇಗ್ನೋರ್ ಮಾಡ್ತೀನಿ. ತಡ್ಕೊಳಕ್ಕಾಗದೇ ಇರೋ ಟೈಮಲ್ಲೇ ತುಂಬ ರ್ಯಾಶ್ ಆಗಿಬಿಡ್ತೀನಿ. ಹಾಗೆ ನಾನು ಇವಾಗ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಏನಾದರೂ ಮಕ್ಳಿಗೆ ಸ್ನಾನ ಮಾಡಿಸೋದು ಮತ್ತು ಮಕ್ಳಿಗೆ ರೆಡಿ ಮಾಡೋದು ಹಂಗೆಲ್ಲ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಒಬ್ರಿಗೆ ಎಲ್ಲ ಕೆಲಸ ಮೇಂಟೈನ್ ಮಾಡೋಕ್ಕಾಗಲ್ಲ. ಇವಾಗ ಅಮ್ಮಂಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲಲ್ಲ. ಹಾಗಾಗಿ ನಾನು ಜಾಸ್ತಿ ಕೆಲಸ ಅಮ್ಮಂಗೆ ಹೇಳ್ತಾ ಇಲ್ಲ. ಪ್ರತಿಯೊಂದೂ ಕೂಡ ನಾನೇ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವರು ಆದಷ್ಟು ಎಲ್ಲ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಮಕ್ಕಳನ್ನ ರೆಡಿ ಮಾಡೋದು ಅಥವಾ ನೀರು ಹಾಕೋದು ಅಥವಾ ನೀರು ತುಂಬೋದು, ಈ ಥರ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾರೆ. ನಾನು ಹೇಳದೇ ಇದ್ದರೂ ಕೂಡ ಒಂದು ರೀತಿ ಅರ್ಥ ಮಾಡಿಕೊಂಡು ಎಲ್ಲದನ್ನು ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅಂದ್ಕೊಂಡು ಖುಷಿಯಾಗುತ್ತೆ. ಮತ್ತು ನನಗೇನೆಂದರೆ ಅಮ್ಮ ಚೆನ್ನಾಗಿದ್ರು ಅಂದರೆ ನನಗೇನು ಇದನ್ನೇ ಆಗೋಲ್ಲ. ಪ್ರತಿಯೊಂದು ಕೂಡ ಅವರೇ ಮಾಡ್ಕೊತಾರೆ. ಅಮ್ಮಂಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ
ಪ್ರತಿಯೊಂದು ಕೆಲಸ ಕೂಡ ನಾನೇ ಮಾಡ್ಕೊಂಡು ಹೋಗಬೇಕು, ಪ್ರತಿಯೊಂದನ್ನು ನಾನೇ ಮೇಂಟೈನ್ ಮಾಡಬೇಕು ಆಗುತ್ತಲ್ಲ, ಅವಾಗೊಂಥರ ಏನಪ್ಪ ಅಂತ ಅನಿಸುತ್ತೆ. ಆದರೂ ಸಂದರ್ಭ ಅನ್ನೋದು ಯಾವ ಥರ ಬರುತ್ತೋ ಆ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಲೈಫ್ ಅನ್ನೋದು ನನಗೆಲ್ಲ ಲೆಸನ್ ಕಲಿಸ್ಬಿಟ್ಟಿದೆ. ತುಂಬ ಜನ ಹೇಳ್ತೀರಾ, ಅಕ್ಕ ನೀವು ಅಷ್ಟೊಂದು ನಿಮಗೆ ಪ್ರಾಬ್ಲಮ್ ಇದೆ ಅಂದ್ರೂ ಅಥವಾ ಕಷ್ಟ ಇದೆ ಅಂದ್ರೂ ನೀವು ಹೇಗೆ ಅದನ್ನು ಫೇಸ್ ಮಾಡ್ತೀರಾ, ಅಷ್ಟೊಂದೆಲ್ಲ ನೋವು ಇಟ್ಕೊಂಡ್ರೂ ನೀವು ನಗ್ನಗ್ತಾನೆ ಇರ್ತೀರಾ, ಹ್ಯಾಪಿಯಾಗಿ ಇರ್ತೀರಲ್ವಾ ಹೇಗೆ ಅಂತ ಕೇಳ್ತೀರಾ. ಮತ್ತು ನಮಗೆಲ್ಲ ಇದ್ದರೂ ಕೂಡ ನಮಗೇನು ಇಲ್ಲ ಅನ್ನೋ ಥರ ನಮ್ಗನ್ಸುತ್ತೆ. ಬಟ್ ನಿಮಗೆ ಏನೂ ಇಲ್ಲ ಅಂದ್ರೂ ನಿಮಗೆಲ್ಲ ಇದೆ ಅನ್ನೋ ಥರನೇ ನೀವಿರ್ತೀರಾ. ಅದನ್ನು ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿ ಪಡ್ತೀರಲ್ಲ ನೀವು ಹೇಗೆ ಅಂತ ಎಲ್ಲ ಕೇಳ್ತಾರೆ. ಏನಂದರೆ ಲೈಫು ನಮಗೆ ಕಳಿಸಿದಂಥ ಪಾಠ ಅದು. ಯಾವ ಟೈಮಲ್ಲಿ ಹೆಂಗಿರಬೇಕು, ಹೆಂಗಿಲ್ಲ, ಇದ್ದರೂ ಇಲ್ಲದೇ ಇದ್ದರೂ ಹೆಂಗಿರಬೇಕು ಅನ್ನೋದನ್ನು ನನಗೆ ಲೈಫು ತುಂಬಾ ಚೆನ್ನಾಗಿ ಕಲಿಸಿದೆ, ಇನ್ನೂ ಕೂಡ ಕಲಿಸ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಟೈಮಲ್ಲೂ ಕೂಡ ನಾನು ನಗ್ತಾನೇ ಇರ್ತೀನಿ. ಯಾಕಂದರೆ ಯಾವ ಟೈಮಲ್ಲಿ ಯಾವ ಥರ ಸಿಚುವೇಶನ್ ಬರುತ್ತೋ ಗೊತ್ತಿಲ್ಲ, ಬಟ್ ಅದನ್ನು ಫೇಸ್ ಮಾಡೋ ಥರ ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕಲ್ವ. ಸೊ ಅದು ನಂಗೆ ಮೋಟಿವೇಶನ್. ಪ್ರತಿಯೊಂದನ್ನು ಕೂಡ ನಗ್ತಾನೆ ಆಕ್ಸೆಪ್ಟ್ ಮಾಡ್ತೀನಿ, ನಗ್ತಾನೆ ಅದಕ್ಕೆ ಸೊಲ್ಯೂಷನ್ನು ಕೂಡ ಹುಡ್ಕೊಳ್ತೀನಿ. ಆ ಥರ ನಾನೇನಂದರೆ ಮೇನ್ ಪಿಲ್ಲರ್ ಈಗ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನೇ ಒಂದು ಸ್ವಲ್ಪ ಕುಗ್ಗಿದೆ ಅಂದರೆ ಅಥವಾ ನಾನೇ ಒಂದು ಸ್ವಲ್ಪ ಅಳುಕಿದೆ ಅಂದರೆ ಅದು ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಅಲ್ಲಿ ಮಿಸ್ ಹೊಡಿತಾರೆ. ಅಂದರೆ ಅವರು ಎಲ್ಲ ನರ್ವಸ್ ಆಗ್ತಾರೆ ಮನೆಯಲ್ಲಿರೋಂಥ ಪ್ರತಿಯೊಬ್ಬರು. ಹಾಗಾಗಿ ಏನೇ ಬಂದರೂ ಕೂಡ ಓಕೆ ಇರಲಿ, ನೋಡೋಣ, ಈ ಥರನೇ ತೊಗೋತೀನಿ. ಹಾಗೆ ಪ್ರತಿಯೊಂದು ವಿಷಯನೂ ಕೂಡ ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಲ್ಲ. ಯಾವುದನ್ನು ಎಷ್ಟು ಸೀರಿಯಸ್ಸಾಗಿ ತೊಗೋಬೇಕೋ ಅಷ್ಟನ್ನು ತೊಗೋತೀನಿ, ಇನ್ನು ಮಿಕ್ಕಿದ್ದನ್ನು ತೊಗೊಳಲ್ಲ. ಪ್ರತಿ ಟೈಮಲ್ಲೂ ಕೂಡ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಜೊತೆ ಇರೋರನ್ನು ಕೂಡ ಹಾಗೆ ಇಟ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ನಮಗೇನಿದ್ರು ಏನಿಲ್ಲ ಅಂದ್ರೂ ಆ ದೇವರು ನಮ್ಗೆ ಇದನ್ನು ಕೊಟ್ಟಿದ್ದಾನಲ್ಲ ಅಷ್ಟು ಸಾಕು ಅಂತ ಅಂದ್ಕೋತೀನಿ. ಮತ್ತು ಇನ್ನೊಂದೇನೆಂದರೆ ನಾನು ಯಾವಾಗಲೂ ಕೂಡ ನನ್ನ ಮೇಲಿರೋರನ್ನ ನಾನು ನೋಡೋದಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮೇಲಿರೋದನ್ನ ನೋಡಿದಾಗ ಏನಾಗುತ್ತೆ ಅಂದರೆ, ನಾವು ಅವ್ರ ಥರ ಇಲ್ವಲ್ಲ, ನಾವು ಅವ್ರ ಥರ ಇರಬೇಕಿತ್ತು, ಅವ್ರ ಥರ ಡ್ರೆಸ್ ಮಾಡ್ಕೋಬೇಕಿತ್ತು, ಅವ್ರ ಥರ ಮನೆಯಲ್ಲಿ ಎಲ್ಲ ಥರದ ಐಟಮ್ ತೊಗೋಬೇಕಿತ್ತು ಅಂತ ಎಲ್ಲ ಯೋಚನೆ ಬರುತ್ತೆ. ಆವಾಗೇನಾಗುತ್ತೆ, ಮನೆಯಲ್ಲೇ ತುಂಬ ಕ್ಲ್ಯಾಶಸ್ಸು, ತುಂಬ ಜಗಳ, ಗಲಾಟೆ, ಅದು ಇದು ಮುನಿಸು ಅನ್ನೋದು ಬರುತ್ತೆ. ಅದ್ರ ಬದಲು ನಮ್ಮ ಕೆಳಗಡೆ ಇರೋಂಥವ್ರನ್ನ ನೋಡಿ ಅವಾಗ ಹೆಂಗಾಗುತ್ತೆ ಅಂದರೆ, ದೇವರೇ ನಮಗೆ ಆ ಥರ ಸಿಚುವೇಶನ್ ಕೊಟ್ಟಿಲ್ಲ, ಅಟ್ಲೀಸ್ಟ್ ಒಂದೊತ್ತು ಊಟನಾದರೂ ತಿಂದ್ಬಿಟ್ಟು ಆರಾಮಾಗಿರ್ತೀವಿ, ಸಂತೋಷವಾಗಿರ್ತೀವಲ್ವ, ಅವ್ರಿಗೆ ಕಂಪೇರ್ ಮಾಡ್ಕೋಬೇಕು. ಆವಾಗ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಓಕೆ ನಮ್ಮ ಲೈಫು ಅವ್ರಿಗಿಂತ ಬೆಟರ್ ಇದೆ, ಸಾಕು ಅಂತ ಅನಿಸುತ್ತೆ. ಹಾಗಾಗಿ ಆ ಥರ ಮಾಡ್ಕೋತೀನಿ ನಾನು. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತೀನಿ. ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಯೋಚನೆ ಮಾಡಿದೆ ಅಂದರೆ ಮೇಲೆ ಅಂದರೆ ನನಗಿಂತ ತುಂಬ ಹೈ ಇರ್ತಾರಲ್ಲ ಅಂಥವ್ರ ಬಗ್ಗೆ ಯೋಚನೆ ಮಾಡಲ್ಲ. ನನಗಿಂತ ಕೆಳಮಟ್ಟದಲ್ಲಿರ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕಂದರೆ ಅವ್ರಿಗಿಂತ ನಮ್ಮ ಜೀವನ ಎಷ್ಟೋ ಉತ್ತಮವಾಗಿದೆಯಲ್ಲ, ಅವ್ರ ಥರ ಇಲ್ಲ. ಒಬ್ಬೊಬ್ಬರಿಗೆ ಇರೋದಕ್ಕೆ ಮನೆ ಇರೋಲ್ಲ, ಊಟ ಮಾಡೋದಕ್ಕೆ ಊಟ ಇರೋಲ್ಲ ಅಲ್ವಾ. ಬಟ್ ನಮ್ಗೆ ಅದನ್ನೆಲ್ಲ ಇದೆಯಲ್ಲ, ಸಾಕು ಅಷ್ಟೇ. ಜೀವನ ಎಷ್ಟು ಕೊಟ್ಟಿದೆಯೋ ಅಷ್ಟು ಸಾಕು. ಏನೇ ಮಾಡಿದರೂ ಏನೇ ಗಳಿಸಿದ್ರು ನಾವೆಲ್ಲದನ್ನು ಕೂಡ ಇಲ್ಲೇ ಬಿಟ್ಟು ಹೋಗಬೇಕು. ಬಿಟ್ಟರೆ ಅದನ್ನು ತೊಗೊಂಡು ಹೋಗೋದಕ್ಕೆ ಯಾರಿಂದನೂ ಆಗಲ್ಲ ಅಲ್ವಾ. ಹಾಗಾಗಿ ನಮಗೆ ಎಷ್ಟು ಬೇಕಪ್ಪ ಅಷ್ಟು ಇಟ್ಕೊಂಡ್ರೆ ಸಾಕು. ಇನ್ನೊಬ್ರ ಹತ್ರ ಕೈ ಚಾಚೋದಕ್ಕಿಂತ ಇನ್ನೊಬ್ರ ಹತ್ರ ಕೈ ಚಾಚದೇ ಇರೋ ಥರ ಇದ್ದರೆ ಸಾಕು ಅಷ್ಟೇ. ನನಗೆ ಇನ್ನೊಬ್ರ ಹತ್ರ ಕೈ ಚಾಚುವಂಥದ್ದು ಸಿಚುವೇಶನ್ನ ನಾವು ತಂದ್ಕೋಬಾರ್ದಂದರೆ ಇದನ್ನೆಲ್ಲ ಯೋಚನೆ ಮಾಡಬೇಕು. ಆವಾಗಲೇ ಏನೂ ಆ ಥರ ಆಗೋಲ್ಲ. ಅದನ್ನು ನಾನು ನಂಬಿದ್ದೀನಿ, ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಏನಾದರೂ ನಾನು ಹೇಳಿದ್ದು ಬೋರ್ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಆಯಿತಾ. ಇವತ್ತು ಬಿಸಿಯಾಗಿ ದೋಸೆ ಮಾಡ್ತಾಯಿದ್ದೀನಿ. ನನಗೊಂದು ಡೌಟ್ ಇತ್ತು, ಏನಂದರೆ ದೋಸೆ ಹಾಕಿದ ತಕ್ಷಣ ಇದು ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಇದು ನಾನ್ ಸ್ಟಿಕ್ಕು ಸ್ವಲ್ಪ ಹೋಗ್ತಾ ಬಂದಿದೆ. ಹಾಗಾಗಿ ನಾನ್ ಸ್ಟಿಕ್ಕಿಂದ ಸ್ವಲ್ಪ ಕಬ್ಬಿಣದ್ದು ಬರುತ್ತಲ್ವ ದೋಸೆ ಹಂಚು, ಅದನ್ನು ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ತಂದುಬಿಟ್ಟು ಇನ್ಮೇಲೆ ದೋಸೆ ಪಡ್ಡು ಅದಕ್ಕೆಲ್ಲ ಉಪಯೋಗಿಸ್ಬೇಕು. ಇನ್ಮೇಲೆ ಇದನ್ನೆಲ್ಲ ಬಿಟ್ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಮೇನು ಒಂದು ಹೆಲ್ತ್ ಹಾಳಾಗುತ್ತೆ, ಇನ್ನೊಂದು ಇದು ಪ್ರತಿ ಸಲವೂ ಈ ಥರ ನಾನ್ ಸ್ಟಿಕ್ ಹೋದ ತಕ್ಷಣ ಮತ್ತೆ ಹೊಸ ತರಬೇಕಾಗತ್ತೆ.
ಅದ್ರ ಬದಲು ನಾವು ಐರನ್ ಬರುತ್ತಲ್ವ, ಕಬ್ಬಿಣದ್ದು ಹಂಚು ಅದನ್ನೆಲ್ಲ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಅದನ್ನು ಜಾಸ್ತಿ ನಾವು ಚೇಂಜ್ ಮಾಡೋಂಥ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಬಜೆಟ್ ಕೂಡ ನೋಡ್ಕೋಬೇಕಲ್ವ, ಸೊ ಹಂಗೂ ಕೂಡ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲಿ ಅಂಟ್ಕೊಂಡಿದೆಯೋ ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ. ಮತ್ತು ಈರುಳ್ಳಿ ಇರುತ್ತಲ್ವ, ಅದನ್ನ ಚೆನ್ನಾಗಿ ಒಂದು 2-3 ನಿಮಿಷ ಆನಲ್ಲಿ ಇಟ್ಕೊಂಡೆ, ಚೆನ್ನಾಗಿ ಅದನ್ನು ಉಜ್ಜಿದೆ. ಹಾಗಾಗಿ ಅಷ್ಟೊಂದು ಅಂಟ್ಕೊಡ್ತಾ ಇಲ್ಲ ಅಂದಿದ್ರೆ ಫುಲ್ ಅಂಟ್ಕೊಂಡು, ಯಪ್ಪ ಹೋದ್ಸಲ ಅಂದರೂ ನನ್ನ ತಲೆನೇ ಕೆಟ್ಟೋಗಿತ್ತು. ಫುಲ್ ಅಂಟ್ಕೊಂಡು ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು ದೋಸೆ, ಹಾಗಾಗಿ ತುಂಬಾ ಅಂಟ್ಕೊಳ್ತಾ ಇತ್ತು. ಬಟ್ ಈ ಸಲ ಸಾಫ್ಟೂ ಇದೆ, ಹಾಗೆ ಅಂಟ್ಕೊಳ್ತಾ ಇತ್ತು. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ತಿಕ್ಕಿರೋದ್ರಿಂದ ಆರಾಮ್ಸೆ ಬರ್ತಾಯಿತ್ತು. ಇವಾಗ ಮಕ್ಕಳಿಗೆ ಬೇಗ ಬೇಗ ದೋಸೆ ಹಾಕಿ ಅವ್ರಿಗೆ ದೋಸೆ ಕೊಟ್ಬಿಟ್ಟು ನೆಕ್ಸ್ಟು ನಾವು ಟಿಫನ್ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸ್ಕೂಲ್ ಹತ್ರ ಕೂಡ ಹೋಗೋದಿದೆ. ಇವತ್ತು ಸ್ಪೋರ್ಟ್ಸು ಆಡಿಸ್ತಾ ಇದ್ದಾರೆ ಪೇರೆಂಟ್ಸಿಗೆ, ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು. ಅದು ಕ್ಲಿಪ್ಪಿಂಗ್ ಬಂದುಬಿಟ್ಟು ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ಸಿಗುತ್ತೆ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸಂಜೆ ಟೈಮಲ್ಲಿ ಹಾಡು ಕೇಳ್ತಾ ಇರ್ತೀನಿ, ದೇವ್ರ ಸಾಂಗ್ಸು. ಇದು ಕೊಟ್ಟೂರಿಶ್ವರನ ಸಾಂಗ್ಸ್ ಹಾಕ್ಕೊಂಡಿದ್ದೆ, ಅದನ್ನು ಕೇಳಿಕೊಂಡು ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾಯಿದ್ರು. ಸಂಜೆ ದೀಪ ಹಚ್ತಾ ಇದ್ದಾರೆ. ಮನೆ ಮುಂದ್ಗಡೆ ಸಂಜೆ ಆದರೂ ಕೂಡ ಈ ಥರ ರಂಗೋಲಿ ಇರಬೇಕು, ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿರುತ್ತಲ್ವ. ನನಗೆ ಅದು ತುಂಬ ಇಷ್ಟ. ಹಾಗಾಗಿ ಮನೆ ಮುಂದ್ಗಡೆ ದೀಪ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಟೀ ಇನ್ನೇನು ಕುದೀತಾ ಇದೆ. ಸಂಜೆ ಟೈಮಲ್ಲಿ ಒಂದು ಟೈಮ್ ಆದರೂ ಟೀ ಕುಡಿಬೇಕು, ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು. ಟೀ ಬಿಡಬೇಕಂತ ತುಂಬ ಸಲ ಅನ್ಕೋತೀನಿ, ಆದರೆ ಏನು ಮಾಡೋದು, ಬಿಡೋದಕ್ಕೆ ಆಗ್ತಾನೇ ಇಲ್ಲ. ಒಂದು ದಿನದಲ್ಲಿ ಒಂದು 4-5 ಸಲ ಕುಡಿತಾ ಇದ್ದೆ, ಅಂಥದ್ದು 2 ಸಲ ಇವಾಗ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಟೀನ ಕುಡಿತೀನಿ. ಹಾಗೆ ಮನೆ ಮುಂದ್ಗಡೆನೇ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹೂವು ಹಾಕ್ಬಿಟ್ಟು ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಮನೆ ಮುಂದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ, ಒಂಥರ ಲಕ್ಷಣ. ಮನೆ ಹೊಸ್ಲಿಗೆ ಅರಿಶಿನ ಬಳಿದು ರಂಗೋಲಿ ಹಾಕಿ ದೀಪ ಇಟ್ಬಿಟ್ರೆ ಆ ಮನೆ ಕಡೆನೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಹಾಗೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಓಕೆನಾ, ಇವಾಗ ಒಂದು ಕಡೆ ಟೀಗೆ ಇಟ್ಟಿದ್ನಲ್ಲ, ಏನಾಗಿದೆ ಟೀ ಗತಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಮಾಡ್ಕೊತ ನಿಂತ್ಕೊಂಡಿದ್ರೆ ನನಗೆ ಗ್ಯಾಸ್ ಕಡೆ ಹೋಗೋದೇ ಇಲ್ಲ ಗಮನ. ಹಾಗಾಗಿ ಬಂದು ಈಗ ಮತ್ತೆ ಟೀ ಕಡೆ ನೋಡಿ ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೋಬೇಕು. ಆದರೆ ಏನಂದರೆ ತಲೆ ಸ್ನಾನ ಮಾಡಿದ ದಿನವೇ ನಾನು ಪ್ರತಿ ಸಲ ಹಚ್ತಾಯಿದ್ದೆ ಆಯಿಲು. ತಲೆ ಸ್ನಾನ ಮಾಡಿಕೊಂಡು ಸಂಜೆ ಆದ ತಕ್ಷಣ ಆಯಿಲ್ ಹಚ್ಬಿಡ್ತಾಯಿದ್ದೆ. ಆ ಥರ ಹಚ್ಬಾರ್ದು, ಒಳ್ಳೆಯದಲ್ಲ ಅಂತ ಹೇಳಿದರು, ಹಾಗಾಗಿ ಹಚ್ತಾ ಇಲ್ಲ. ಇದು ನಮ್ಮ ಏನಾದರೂ ಸ್ಕೂಲಿಗೆ ಹೋಗಿದ್ವಲ್ಲ, ಅಲ್ಲೇ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರು. ಒಂದು ಲೆಮನ್ ಆ್ಯಂಡ್ ಸ್ಪೂನು, ಆಮೇಲೆ ಬಲೂನ್ ಬ್ಲಾಸ್ಟ್ ಮಾಡೋದು, ಇನ್ನೊಂದು ಮ್ಯೂಸಿಕಲ್ ಚೇರು, ಇದನ್ನೆಲ್ಲ ಆಡಿಸಿದ್ರು. ಒಂಥರ ಫನ್ನು, ಚೆನ್ನಾಗಿತ್ತು. ಯಾಕಂದರೆ ಮನೇಲಿ ಇದ್ದು ಬೆಳಗ್ಗೆ ಟೈಮಲ್ಲಿ ಏನು ಮಾಡೋದು, ಮಧ್ಯಾಹ್ನ ಆದರೆ ಏನು ಮಾಡೋದು, ಸಂಜೆ ಆದರೆ ಏನು ಮಾಡೋದು ಅನ್ನೋ ಯೋಚನೆಯಲ್ಲೇ ಇರ್ತಾಯಿದ್ವಿ. ಇದೊಂದು ಟೈಮಿಂಗ್ ಅನ್ನೋದು ನಮ್ಗೆ ತುಂಬಾ ಖುಷಿ ಆಯಿತು. ನಾವು ಆಗಿದ್ದರೂ ಕೂಡ ಈ ಒಂದು ಗೇಮ್ಸ್ ಆಡ್ಬೇಕಾದ್ರೆ ಚಿಕ್ಕವರಾಗ್ಬಿಟ್ವಿ. ಅಷ್ಟು ಒಂಥರ ಹ್ಯಾಪಿ ಅಂತ ಅನ್ನಿಸ್ತು. ಒಂದೊಂದು ಕಾಮಿಡಿ ಅದೆಲ್ಲ ನೋಡಿಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ. ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ಇಟ್ಟಿರ್ತಾರೆ. ಈ ಸಲ ಇದನ್ನು ಇಟ್ಟಿದ್ದಾರೆ. ಹೋದ ಸಲ ಬಂದು ಫೈರ್ಲೆಸ್ ಕುಕ್ಕಿಂಗು, ಆಮೇಲೆ ಮ್ಯೂಸಿಕಲ್ ಚೇರು, ಇವೆರಡನ್ನು ಇಟ್ಟಿದ್ರು. ಬಟ್ ಈ ಸಲ 3 ಗೇಮ್ಸ್ನ ಅರೇಂಜ್ ಮಾಡಿದ್ದಾರೆ. ತುಂಬ ಫನ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಅಂತೂ ಮಾಡಿದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್, ಬಾಯ್.